ಅಭಿಪ್ರಾಯ ಇದೆ? ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5 ರಾಷ್ಟ್ರಗಳಲ್ಲಿ ನಡೀತಾ ಜೊತೆಯಲ್ಲೇ 2 ಉಪಚುನಾವಣೆ ನಡೀತಾ ಇದೆ. ಒಂದು ದಾವಣಗೆರೆ, ಇನ್ನೊಂದು ಬಾಗಲಕೋಟೆ. ಈ ಎರಡೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದರು, ತುಂಬ ಸೀನಿಯರ್ಗಳಾಗಿದ್ದರು. ಒಂದು ಶಾಮನೂರು ಶಿವಶಂಕರಪ್ಪ, ಇನ್ನೊಂದು ಮೇಟಿ. ಸೊ ಇಲ್ಲಿ ಈಗ ನಾವೆಲ್ಲ ದಾವಣಗೆರೆಯಲ್ಲಿ ನಮ್ಮ ಪಕ್ಷದಿಂದ ನಮ್ಮನ್ನು ಇಲ್ಲಿ ಇನ್ಚಾರ್ಜ್ ಆಗಿ ಮಾಡಿದ್ದಾರೆ. ನಮ್ಮ ಜೊತೆಲಿ ನಮ್ಮ ಹಿರಿಯ ಶಾಸಕರಾದ ಶಿವಲಿಂಗೇಗೌಡರು, NT ಶ್ರೀನಿವಾಸ್ ಇದ್ದಾರೆ. ನಮಗೆ ಕೊಟ್ಟಂತಹ ಒಂದು 20 ಬೂತಿನಲ್ಲಿ ನಮಗೆ ನಾವು ಇಷ್ಟು ದಿನ ಓಡಾಡಿರೋದು ಮತ್ತು ಇಡೀ ನಮ್ಮ ಕ್ಷೇತ್ರದ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಓಡಾಡಿದಾಗ ತುಂಬ ಕಾಂಗ್ರೆಸ್ಸಿಗೆ ಫೇವರಬಲ್ ಇದ್ದಾರೆ, ಜನ ಪಾಸಿಟಿವ್ ಇದ್ದಾರೆ. ಕಾರಣ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ 5 ಗ್ಯಾರಂಟಿಗಳಿರ್ಬೋದು ಮತ್ತು ಇಲ್ಲಿ ಹಿರಿಯ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪನವರ ಸೇವೆ, ಅವ್ರ ಕೆಲಸಗಳು, ಬಡವರಿಗೆ, ದೀನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರೂ ಒಟ್ಟಾಗಿ ಕರ್ಕೊಂಡು ಹೋಗುವಂಥದ್ದು, ಹಾಸ್ಪಿಟ್ಲ್ ಇರ್ಬೋದು, ಇನ್ನೊಂದು ಇರ್ಬೋದು, ಸಹಾಯ ಮಾಡಿರೋದು ಪಕ್ಷಕ್ಕೆ ತುಂಬ ಪಾಸಿಟಿವ್ ಇದೆ. ನನ್ನ ಪ್ರಕಾರ 25,000ಗಳ ಮೇಲೆ ನಮ್ಮ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರು ಗೆಲ್ತಾರೆ ಅಂತ ನನಗೆ ತುಂಬ ವಿಶ್ವಾಸವೂ ಇದೆ. ಇನ್ನು ಇರ್ತಕ್ಕಂಥ 3-4 ದಿನದಲ್ಲಿ ನಮ್ಮ ಪಕ್ಷದವರು, ಕಾರ್ಯಕರ್ತರು, ಬೆಂಗಳೂರಿಂದ ಬಂದಿರೋರು, ಇಲ್ಲಿನವರು ಎಲ್ಲ ತುಂಬ ಮನೆಗೆ ಹೋಗಿ ಜನಗಳನ್ನ ಮತವನ್ನು ಕೇಳೋದು ಮಾಡ್ತಾ ಇದ್ದಾರೆ. ನಾವೆಲ್ಲ ಅದೆಲ್ಲ ಅವ್ರ ಜೊತೆಲಿ ಹೋಗಿದ್ದೀವಿ. ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು, ನಮ್ಮ ಅಧ್ಯಕ್ಷರು DC ಆದಂತಹ DK ಶಿವಕುಮಾರ್ ಅವರು, ನಮ್ಮ ಪರಮೇಶ್ವರ್ ಅವರು, ಮಹದೇವಪ್ಪನವರು ಎಲ್ಲ ಲೀಡರ್ಗಳು ಬಂದು ಹೋಗಿದ್ದಾರೆ. ನಾವು ಇಲ್ಲೇ ಇದ್ದೀವಿ. ನನಗೆ ವಿಶ್ವಾಸ ಇದೆ ಇಲ್ಲಿ 100ಕ್ಕೆ 100 ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತ. ಎಲ್ಲೋ ಒಂದು ಕಡೆ ಜನರಿಗೆ ಸ್ವಲ್ಪ ಬೇಜಾರಾಗಿದೆ. ಸೀಟ್ ಕೊಡ್ತೀನಿ ಅಂತ ಮೈನಾರಿಟೀಸ್ ಎಲ್ಲ ಒಂಥರ ಬೇಜಾರು, ಅದೇ ಮಾಡಿಬಿಟ್ಟು ಒಂದು ಸೀಟ್ ಕೊಟ್ಟಿಲ್ಲಲ್ಲ ಅಂತ. ಈಗ ಅದನ್ನ ಹೆಂಗ್ ಚೇಂಜ್ ಮಾಡ್ತಿಲ್ಲ ನೋಡಿ. ಅದು ನಿಜ. ಪ್ರತಿಯೊಬ್ಬರಿಗೂ ಏನಾದರೂ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿಲ್ಲ ಅಂದರೆ ಬೇಜಾರಾಗೋದು ಕಾಮನ್ನು, ಬೇಜಾರಾಗಿರೋದು ನಿಜ. ಆದರೆ ಇವಾಗ ಇಲ್ಲಿನ ವಾತಾವರಣದಲ್ಲಿ ಈ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯವಾಗಿ ಯಾರನ್ನ ಅವ್ರ ಮನೆ ಸತ್ತರೆ ಅವ್ರಿಗೆ ಕೊಡೋ ಒಂದು ವಾಡಿಕೆ ಇದೆ. ಅದರ ಪ್ರಕಾರ ಹಿರಿಯ ನಾಯಕರುಗಳು, ಇಲ್ಲಿ ಸೀನಿಯರ್ ಲೀಡರ್ಗಳು ಎಲ್ಲ ಸೇರಿಕೊಂಡು ಅವ್ರ ಕುಟುಂಬದವ್ರಿಗೆ ಸೀಟ್ ಕೊಟ್ಟಿದ್ದಾರೆ. ಅದನ್ನು ನಮ್ಮ ಜನನ ಅರ್ಥನೂ ಮಾಡ್ಕೊಂಡಿದ್ದಾರೆ. ಅವ್ರು ಕೇಳೋದು ತಪ್ಪಿಲ್ಲ, ಬೇಜಾರಾಗೋದು ತಪ್ಪಿಲ್ಲ. ಈಗ ಅದು ಸರೋಗಿದೆ. ಬೇಜಾರಾಗೋದು ಕಾಮನ್. ಹಂಗಂತ ನಾವು ಪಕ್ಷಕ್ಕೆ ಅವರು ತೊಂದರೆ ಮಾಡೋ ಒಂದು ಇದು ಸಾಹಸ ನಮ್ಮ ಜನ ಮಾಡೋದಿಲ್ಲ. ನಮ್ಮ ಮೈನಾರಿಟಿಗಳಿಗೆ, ನಮ್ಮ ಮುಸ್ಲಿಂ ಬಾಂಧವರಿಗೆ ನಮ್ಮ ಸಿದ್ದರಾಮಯ್ಯ ಗೌರ್ಮೆಂಟ್ನವರು ವಿಶೇಷವಾದಂಥ ಸವಲತ್ತುಗಳು, ವಿಶೇಷವಾದ ಅನುದಾನ, ವಿಶೇಷವಾದಂಥ ಬಜೆಟ್ನಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಅವರ ಅಭಿವೃದ್ಧಿಗೆ ಶೈಕ್ಷಣಿಕ ಇರ್ಬೋದು, ಮನೆಗಳಿರ್ಬೋದು, ಅವರ ಕಾಲೋನಿ ಅಭಿವೃದ್ಧಿ ಇರ್ಬೋದು. ಈಗ ಉದಾಹರಣೆ, ನಾನು ಪುಲಕೇಶಿ ನಗರದ ಶಾಸಕ. ನಮ್ಮಲ್ಲಿ ಅತಿ ಹೆಚ್ಚು ಜನ ಮುಸಲ್ಮಾನರಿದ್ದಾರೆ. ನಮಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ? ಸ್ಕೂಲ್ ಅಭಿವೃದ್ಧಿ ಕೊಟ್ಟಿದ್ದಾರೆ, ಕಾಲೋನಿಗಳು, ಮುಸ್ಲಿಂ ಕಾಲೋನಿ ಅಭಿವೃದ್ಧಿ ಕೊಟ್ಟಿದ್ದಾರೆ. ಸುಮಾರು ನನ್ನ ಬಜೆಟ್ 40 ಕೋಟಿ ಕೊಟ್ಟಿದ್ದಾರೆ. ಆ ಥರ ಎಲ್ಲ ಕ್ಷೇತ್ರದಲ್ಲೂ ಕೊಟ್ಟಿದ್ದಾರೆ. ಆದ್ದರಿಂದ ಅವರ ಕೇಳ್ತಾ ಇರೋದು ಇಲ್ಲಿ ಮುಸಲ್ಮಾನರು ತಪ್ಪಲ್ಲ. ಆದರೂ ಯಾವುದೋ ಒಂದು ಕಾರಣದಲ್ಲಿ ಪಕ್ಷ ತೀರ್ಮಾನ ಅವ್ರು ಕೊಟ್ಟಿದೆ. ಬಟ್ ಅವರು ಸಮಾಧಾನ ಸರಿಪಡಿಸ್ಕೊಂಡು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಾ ಇದ್ದಾರೆ. ಈಗ ನಾನು ಕೊಟ್ಟಿರೋ ಬೂತ್ಗಳೆಲ್ಲ ಮುಸಲ್ಮಾನರೇ ಇರೋದು. 90% ಎಲ್ಲ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಅವಕಾಶ ಮಾಡಿಕೊಡ್ತಾರೆ. ತುಂಬ ರೆಸ್ಪಾನ್ಸ್. ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಪಕ್ಷ, ಜನಗಳ ವಿಶ್ವಾಸ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅದಕ್ಕೆ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ನಾವು ಈ ಸಂದರ್ಭದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲ್ಲ ಮತ ಬಾಂಧವರೇ, ಕಾಂಗ್ರೆಸ್ ಪಕ್ಷ ಯಾವತ್ತೂ ನಿಮಗೋಸ್ಕರ ಇರ್ತಕ್ಕಂಥದ್ದು. ಈ ದೇಶಕ್ಕೆ ಬಲಿದಾನ ಕೊಟ್ಟಂತಹ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ತದನಂತರ ಬಂದ ನಮ್ಮ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕ್ ಈ ದೇಶಕ್ಕೆ ದುಡಿತಾ ಇದ್ದಾರೆ. ಆದ್ದರಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಿಮ್ಮಿನಿಂದ ಬಂದಿದೆ. ನಿಮಗೋಸ್ಕರ ನಮ್ಮ ಸಿದ್ದರಾಮಯ್ಯ, DK ಶಿವಕುಮಾರ್ ಉತ್ತಮವಾದ ಸರ್ಕಾರ ನಡೆಸ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸಮರ್ಥ ಶಾಮನೂರವರಿಗೆ ಮತವನ್ನು ಕೊಟ್ಟು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ.